ಷೇರು ಮಾರುಕಟ್ಟೆ ಅಂದ ತಕ್ಷಣ ನೆನಪಾಗೋದೇ ಏರಿಳಿತ ಕಾಣುವ ಸಂಖ್ಯೆಗಳು, ಗ್ರಾಫ್ಗಳು ಅಲ್ವಾ? ನೋಡೋಕೆ ತುಂಬಾನೇ ಗೊಂದಲ ಅನ್ಸಬಹುದು. ಆದ್ರೆ ಅದನ್ನೊಂದು ದೊಡ್ಡ ಭೂಪಟ ಅಂದ್ರೆ ಒಂದು ಮ್ಯಾಪ್ ತರ ನೋಡಿದ್ರೆ ಹೇಗಿರುತ್ತೆ? ಅನ್ವೇಷಣೆ ಮಾಡೋಕೆ ಬೇರೆ ಬೇರೆ ದಾರಿಗಳಿರೋ ಒಂದು ನಕ್ಷೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ನಕ್ಷೆಯ ಪ್ರತಿಯೊಂದು ಭಾಗವನ್ನ ಅಂದ್ರೆ ಮಾರುಕಟ್ಟೆಯ ಬೇರೆ ಬೇರೆ ವಿಭಾಗಗಳನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಶೇರ್ ಮಾರುಕಟ್ಟೆ ಅಂದ್ರೆ ಅದೊಂದು ಜೂಜು, ಬರೀ ಅದೃಷ್ಟದ ಆಟ ಅಂತ ಎಷ್ಟೋ ಜನ ಅಂದ್ಕೋತಾರೆ. ನಿಜವಾಗ್ಲೂ ಅದು ಹಾಗೇನಾ? ಅಥವಾ ಪ್ರತಿಯೊಂದಕ್ಕೂ ತನ್ನದೇ ಆದ ನಿಯಮ, ತನ್ನದೇ ಆದ ಉದ್ದೇಶ ಇರೋ ಬೇರೆ ಬೇರೆ ಆಟದ ಮೈದಾನಗಳು ಇದ್ರಲ್ಲಿದ್ಯಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹುಡ್ಕೋಣ. ಹಾಗಾದ್ರೆ ಈ ಮಾರುಕಟ್ಟೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲನೇ ಹೆಜ್ಜೆ ಅಂದ್ರೆ ವಿಭಾಗಗಳು ಅಥವಾ ಸೆಗ್ಮೆಂಟ್ಸ್ ಅಂದ್ರೇನು ಅಂತ ತಿಳ್ಕೋಬೇಕು. ಇದನ್ನ ಹೀಗಂದ್ಕೊಳ್ಳಿ, ಮ್ಯಾಪ್ನಲ್ಲಿ ಬೇರೆ ಬೇರೆ ರಾಜ್ಯಗಳು ಇದ್ದಾಗೆ. ಕೆಲವು ಹೂಡಿಕೆ ಮಾಡೋಕೆ, ಕೆಲವು ಟ್ರೇಡಿಂಗ್ ಮಾಡೋಕೆ, ಇನ್ನು ಕೆಲವು ನಮ್ಮ ರಿಸ್ಕ್ ಕಡಿಮೆ ಮಾಡ್ಕೊಳ್ಳೋಕೆ. ಹೀಗೆ ಪ್ರತಿಯೊಂದು ವಿಭಾಗಕ್ಕೂ ಒಂದು ಸ್ಪೆಷಲ್ ಆದ ಪಾತ್ರ ಇದೆ. ಸರಿ, ನಮ್ಮ ಪ್ರಯಾಣ ಶುರು ಮಾಡೋಣ. ಮೊದಲು ಮಾರುಕಟ್ಟೆಗೆ ಹೊಸದಾಗಿ ಬರೋರಿಗೆ ಯಾವುದು ತುಂಬಾನೇ ಸೇಫ್ ಮತ್ತೆ ಸುಲಭವಾಗಿದ್ದು ದಾರಿ ಅನ್ನೋ ವಿಭಾಗಗಳ ಮೇಲೆ ಗಮನ ಹರಿಸೋಣ. ಇದು ಹೆಚ್ಚಾಗಿ ಎಲ್ರಿಗೂ ಗೊತ್ತಿರೋ ವಿಭಾಗ, ಈಕ್ವಿಟಿ ಅಥವಾ ಕ್ಯಾಶ್ ಮಾರ್ಕೆಟ್. ಇಲ್ಲಿ ಆಗೋದು ಸಿಂಪಲ್. ನಾವು ಒಂದು ಕಂಪನಿಯ ಷೇರುಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ. ಹಾಗೆ ಮಾಡಿದಾಗ ಆ ಕಂಪನಿಯಲ್ಲಿ ನಮಗೂ ಒಂದು ಸಣ್ಣ ಮಾಲೀಕತ್ವ ಸಿಕ್ಕಿದ ಹಾಗೆ. ಹೂಡಿಕೆಯ ಮೊದಲ ಪಾಠ ಶುರುವಾಗೋದೇ ಇಲ್ಲಿಂದ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇದೇ ಈಕ್ವಿಟಿ ವಿಭಾಗದಲ್ಲೇ 2 ದಾರಿಗಳು ಸಿಗುತ್ತೆ. ಒಂದು ಡೆಲಿವರಿ, ಅಂದ್ರೆ ಷೇರುಗಳನ್ನ ಇವತ್ತು ತಗೊಂಡು ತಿಂಗಳುಗಟ್ಲೆ ಅಥವಾ ವರ್ಷಗಟ್ಲೆ ಇಟ್ಕೊಳ್ಳೋದು. ಹೊಸದಾಗಿ ಬರೋರಿಗೆ ಇದು ತುಂಬಾ ಸೇಫ್. ಇನ್ನೊಂದು ದಾರಿ ಇಂಟ್ರಾಡೇ, ಅಂದ್ರೆ ಬೆಳಗ್ಗೆ ಶೇರ್ ತಗೊಂಡು ಸಾಯಂಕಾಲದೊಳಗೆ ಮಾರೋದು. ಆದ್ರೆ ಹುಷಾರ್, ಇದು ತುಂಬಾನೇ ರಿಸ್ಕಿ, ಬರೀ ಅನುಭವಿಗಳಿಗೆ ಮಾತ್ರ ಸರಿಹೊಂದುತ್ತೆ. ಇನ್ನು ಆರಂಭಿಕರಿಗಿರೋ ಮತ್ತೊಂದು ಒಳ್ಳೆ ದಾರಿ ಅಂದ್ರೆ ಮ್ಯೂಚುವಲ್ ಫಂಡ್ಗಳು ಮತ್ತು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು ಅಂದ್ರೆ ಇಟಿಎಫ್ಗಳು. ಇವನ್ನ ಮಾರುಕಟ್ಟೆಯ ಎಕ್ಸ್ಪರ್ಟ್ ಗೈಡ್ಗಳು ಅಂತಾನೂ ಕರಿಬೋದು. ಹಾಗಾದ್ರೆ ಇವು ಹೊಸಬರಿಗೆ ಯಾಕೆ ಅಷ್ಟು ಒಳ್ಳೆಯದು? ಯಾಕಂದ್ರೆ ಇಲ್ಲಿ ನಮ್ಮ ಹಣವನ್ನ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ಗಳು ನೋಡಿಕೊಳ್ತಾರೆ. ಯಾವ ಶೇರ್ ತಗೋಬೇಕು, ಯಾವಾಗ ಮಾರ್ಬೇಕು ಅಂತ ತಲೆಕೆಡಿಸ್ಕೊಳ್ಳೋ ಬದಲು ಅವರ ಅನುಭವದ ಮೇಲೆ ನಾವು ನಂಬಿಕೆ ಇಡ್ಬೋದು. ಇದರಿಂದ ದೀರ್ಘಾವಧಿಯಲ್ಲಿ ಸಂಪತ್ ಸೃಷ್ಟಿಸೋಕೆ ಇದು ಒಂದು ಬೆಸ್ಟ್ ಮತ್ತೆ ಸೇಫ್ ಆದ ದಾರಿ. ಓಕೆ, ಈಗ ಹೂಡಿಕೆಯ ಬೇಸಿಕ್ಸ್ ಗೊತ್ತಾದ್ಮೇಲೆ ಕೆಲವು ನಿರ್ದಿಷ್ಟ ಗುರಿಗಳನ್ನಿಟ್ಕೊಂಡು ಬಳಸಬಹುದಾದ ವಿಭಾಗಗಳ ಕಡೆಗೆ ಹೋಗೋಣ. ಇವು ನಮ್ಮ ಇನ್ವೆಸ್ಟ್ಮೆಂಟ್ ಟೂಲ್ ಕಿಟ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಇದನ್ನ ಮಾರುಕಟ್ಟೆಯ ಸೇಫ್ ಝೋನ್ ಅಂತ ಕರಿಬೋದು. ಯಾಕಂದ್ರೆ ಇಲ್ಲಿ ರಿಸ್ಕ್ ತೀರಾ ಕಡಿಮೆ ಮತ್ತೆ ಬರುವ ಆದಾಯ ಹೆಚ್ಚು ಕಡಿಮೆ ಫಿಕ್ಸ್ ಆಗಿರುತ್ತೆ. ತಮ್ಮ ದುಡ್ಡಿಗೆ ಭದ್ರತೆ ಬೇಕು ಅನ್ನೋರಿಗೆ ಅಥವಾ ರಿಟೈರ್ಮೆಂಟ್ ಪ್ಲಾನ್ ಮಾಡೋರಿಗೆ ಇದು ಹೇಳಿ ಮಾಡಿಸಿದ ಜಾಗ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿರೋರಿಗೆ ಡಾಲರ್ ರೂಪಾಯಿ ಬೆಲೆ ಏರಿಳಿತದಿಂದಾಗೋ ನಷ್ಟವನ್ನ ತಪ್ಸೋಕೆ ಈ ವಿಭಾಗ ತುಂಬಾ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಸ್ವಲ್ಪ ರಿಸ್ಕ್ ತಗೊಳ್ಳೋಕ್ ರೆಡಿ ಇರೋ ಟ್ರೇಡರ್ಗಳು ಕೂಡ ಇಲ್ಲಿ ಅವಕಾಶಗಳನ್ನ ಹುಡುಕಬಹುದು. ಈಗ ನಾವು ಮಾರುಕಟ್ಟೆಯ ಅತ್ಯಂತ ಸವಾಲಿನ ಮತ್ತು ಅಪಾಯಕಾರಿ ಪ್ರದೇಶಕ್ಕೆ ಕಾಲಿಡ್ತಾ ಇದ್ದೀವಿ. ನೆನ್ಪಿರಲಿ, ಈ ವಿಭಾಗಗಳು ಕೇವಲ ಅನುಭವಿ ಮತ್ತು ಪ್ರೊಫೆಷನಲ್ಗಳಿಗೆ ಮಾತ್ರ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆ ಬೇಕು. ಡೆರಿವೇಟಿವ್ಸ್, ಈ ಪದದ ಅರ್ಥ ಇನ್ನೊಂದರಿಂದ ಹುಟ್ಟಿದ್ದು. ಇದನ್ನ ಒಂದು ಸಿಂಪಲ್ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ಹಾಲಿನ ಬೆಲೆ ಜಾಸ್ತಿ ಆದ್ರೆ ಮೊಸರಿನ ಬೆಲೆನೂ ಜಾಸ್ತಿ ಆಗತ್ತೆ ಅಲ್ವಾ? ಇಲ್ಲಿ ಮೊಸರು ಒಂದು ಡೆರಿವೇಟಿವ್ ಇದ್ದ ಹಾಗೆ. ಅದರ ಬೆಲೆ ಹಾಲಿನ ಬೆಲೆ ಮೇಲೆ ನಿಂತಿದೆ. ಷೇರು ಮಾರುಕಟ್ಟೆಯಲ್ಲೂ ಅಷ್ಟೇ, ಇವುಗಳ ಬೆಲೆ ಯಾವುದೋ ಒಂದು ಷೇರು ಅಥವಾ ಇಂಡೆಕ್ಸ್ನ ಬೆಲೆ ಮೇಲೆ ನಿಂತಿರುತ್ತೆ. ಇದು ತುಂಬಾ ಕಾಂಪ್ಲೆಕ್ಸ್ ಆದ ಜಗತ್ತು. ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಕೇಳೋಕೆ ಒಂದೇ ತರ ಇದ್ರೂ ಇವೆರಡರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಫ್ಯೂಚರ್ಸ್ ಅಂದ್ರೆ ಒಂದ್ ಮನೆ ತಗೊಳ್ಳೋಕೆ ಅಗ್ರಿಮೆಂಟ್ ಮಾಡಿಕೊಂಡು ನಿಗದಿತ ದಿನದಂದು ಲಾಭ ಆಗ್ಲಿ ನಷ್ಟ ಆಗ್ಲಿ ಅದನ್ನ ಕೊಂಡುಕೊಳ್ಳೇಬೇಕು ಅನ್ನೋ ಥರ, ಅದೊಂದ್ ಜವಾಬ್ದಾರಿ. ಆದರೆ ಆಪ್ಷನ್ಸ್ ಅಂದ್ರೆ ಮನೆ ತಗೊಳ್ಳೋಕೆ ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಟು ಇಷ್ಟ ಆದ್ರೆ ಮಾತ್ರ ತಗೊಳ್ಳೋ ಹಕ್ಕನ್ನ ಪಡ್ಕೊಂಡ್ ಹಾಗೆ. ಇಷ್ಟ ಆಗಿಲ್ಲ ಅಂದ್ರೆ ಕೊಟ್ಟ ಅಡ್ವಾನ್ಸ್ ಮಾತ್ರ ಹೋಗುತ್ತೆ. ಈ ಸಣ್ಣ ವ್ಯತ್ಯಾಸವೇ ರಿಸ್ಕ್ ಲೆವೆಲ್ ಅನ್ನ ಪೂರ್ತಿ ಬದಲಾಯಿಸುತ್ತೆ. ಇಲ್ಲಿ ಷೇರುಗಳ ಬದಲಾಗಿ ಚಿನ್ನ, ಬೆಳ್ಳಿ, ಕಚ್ಚಾ ತೈಲದಂತಹ ಸರಕುಗಳ ಮೇಲೆ ಟ್ರೇಡಿಂಗ್ ನಡೆಯುತ್ತೆ. ಪ್ರಪಂಚದಾದ್ಯಂತ ಆಗೋ ಬೆಲೆ ಬದಲಾವಣೆಗಳು ಮತ್ತೆ ಇನ್ಫ್ಲೇಷನ್ನಿಂದ ರಕ್ಷಣೆ ಪಡ್ಕೊಳ್ಳೋಕೆ ಇದನ್ನ ಬಳಸ್ತಾರೆ. ಇದು ಕೂಡ ಎಕ್ಸ್ಪರ್ಟ್ಗಳಿಗೆ ಮಾತ್ರ ಸೀಮಿತವಾದ ಕ್ಷೇತ್ರ. ಈ ಸಂಖ್ಯೆಯನ್ನ ಒಂದು ಕ್ಷಣ ಸರಿಯಾಗಿ ಗಮನಿಸಿ, 90%.
ಇದು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಎಚ್ಚರಿಕೆ. ಅಧ್ಯಯನಗಳು ಏನ್ ಹೇಳುತ್ತೆ ಅಂದ್ರೆ, ಡೆರಿವೇಟಿವ್ಸ್ ವಿಭಾಗಕ್ಕೆ ಕಾಲಿಡೋ 10 ಹೊಸಬರಲ್ಲಿ 9 ಜನ ತಮ್ಮ ದುಡ್ಡನ್ನ ಕಳ್ಕೊಳ್ತಾರೆ. ಅಂದ್ರೆ ಸರಿಯಾದ ಜ್ಞಾನ ಮತ್ತು ಅನುಭವ ಇಲ್ಲದೆ ಈ ಕಡೆ ಕಾಲಿಡೋದು ತುಂಬಾನೇ ಅಪಾಯಕಾರಿ. ಸರಿ, ಈಗ ನಾವು ಮಾರುಕಟ್ಟೆಯ ಎಲ್ಲಾ ಪ್ರಮುಖ ವಿಭಾಗಗಳ ಬಗ್ಗೆ ತಿಳ್ಕೊಂಡಾಯ್ತು. ಹಾಗಾದ್ರೆ ಯಾವ ತರದ ಹೂಡಿಕೆದಾರರು ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋದನ್ನ ನೋಡೋಣ. ಇದು ಇಡೀ ಮ್ಯಾಪ್ ಅನ್ನ ಒಟ್ಟಿಗೆ ನೋಡಿ ನಮ್ಮದೇ ಆದ ದಾರಿಯನ್ನ ಕಂಡುಕೊಳ್ಳೋ ಸಮಯ. ಈ ಟೇಬಲ್ ಇದೆಯಲ್ಲ, ಇದು ಇಡೀ ಮ್ಯಾಪ್ನ ಸಾರಾಂಶವನ್ನ ಒಂದೇ ಕಡೆ ತೋರಿಸುತ್ತೆ. ಯಾವ ವಿಭಾಗದಲ್ಲಿ ಎಷ್ಟು ರಿಸ್ಕ್ ಇದೆ, ಎಷ್ಟು ದುಡ್ಡು ಬೇಕಾಗಬಹುದು, ಮತ್ತೆ ಅದು ಯಾರಿಗ್ ಸರಿ ಹೊಂದುತ್ತೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿದೆ. ಗಮನಿಸಿ, ಆರಂಭಿಕರು ಅನ್ನೋ ಕಾಲಂನಲ್ಲಿರೋದು ಕಡಿಮೆ ಅಪಾಯದ ಈಕ್ವಿಟಿ ಡೆಲಿವರಿ. ಅದೇ ಬೆಸ್ಟ್ ಫಸ್ಟ್ ಸ್ಟೆಪ್. ಈ ಸ್ಲೈಡ್ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಅದೆಂದರೆ, ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ದಾರಿ ಇದೆ. ಹೊಸದಾಗಿ ಬಂದಿದ್ರೆ ಸೇಫ್ ಆಗಿರೋ ಡೆಲಿವರಿ ಮತ್ತೆ ಮ್ಯೂಚುವಲ್ ಫಂಡ್ಗಳ ದಾರಿಯಲ್ಲಿ ನಡೆಯಬೇಕು. ಇಲ್ಲ, ರಿಸ್ಕ್ ಬೇಡವೇ ಬೇಡ ಅನ್ನೋರಾದ್ರೆ ಸಾಲ ಮಾರುಕಟ್ಟೆ ಒಂದು ಉತ್ತಮ ಆಯ್ಕೆ. ಮತ್ತು ಸಾಕಷ್ಟು ಅನುಭವವನ್ನ ಗಳಿಸಿಕೊಂಡ ಮೇಲೆ ಮಾತ್ರ ಟ್ರೇಡಿಂಗಿನ ಕಷ್ಟಕರವಾದ ದಾರಿಗಳನ್ನ ನೋಡ್ಬೇಕು. ನಾವು ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಇಲ್ಲಿಯವರೆಗೂ ಚರ್ಚೆ ಮಾಡಿದ ಎಲ್ಲದಕ್ಕಿಂತ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಹಾಗಾದ್ರೆ ನಾವು ಕಲಿಬೇಕಾದ ಪ್ರಮುಖ ಪಾಠ ಏನು? ಷೇರ್ ಮಾರುಕಟ್ಟೆ ಒಂದೇ ಅಲ್ಲ, ಅದರಲ್ಲಿ ಹಲವು ವಿಭಾಗಗಳಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ರೂಲ್ಸ್ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬರ ಯಶಸ್ಸನ್ನ ನಿರ್ಧಾರ ಮಾಡೋದು ಅವರ ಹತ್ರ ಎಷ್ಟು ಬಂಡವಾಳ ಇದೆ ಅನ್ನೋದಕ್ಕಿಂತ ಅವರಿಗೆ ಮಾರುಕಟ್ಟೆ ಬಗ್ಗೆ ಎಷ್ಟು ಜ್ಞಾನ ಇದೆ ಅನ್ನೋದು. ಜ್ಞಾನವೇ ಇಲ್ಲಿ ದೊಡ್ಡ ಆಸ್ತಿ. ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈಗ ಮಾರುಕಟ್ಟೆಯ ಇಡೀ ನಕ್ಷೆ ಎಲ್ಲರ ಮುಂದಿದೆ. ಒಬ್ಬ ಜಾಣ ಹೂಡಿಕೆದಾರನಾಗಿ ತಮ್ಮ ಹಣಕಾಸಿನ ಗುರಿಗಳನ್ನ ತಲುಪೋಕೆ ಮೊದಲು ಯಾವ ದಾರಿಯನ್ನ ಆಯ್ಕೆ ಮಾಡಿಕೊಳ್ಬೇಕು ಯೋಚನೆ ಮಾಡಿ.